ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಬಿಜೆಪಿ ಫೈರ್ ಬ್ರ್ಯಾಂಡ್ ಲೀಡರ್ ಯೋಗಿ ಯೋಗ ತಲೆ ಕೆಳಗಾಯ್ತಾ? ಯುಪಿ ಸಿಎಂ ಕುರ್ಚಿಯಿಂದ ಯೋಗಿಯನ್ನ ಇಳಿಸಲು ಒಳತಂತ್ರ. ಆದಿ ಪುರಾಣ ಯೋಗ ರಹಸ್ಯ. ಫೈರ್ ಸ್ಟಾರ್ ಲೀಡರ್ ಫೇಲ್ ಆದ್ರ? ಯೋಗಿ ಆದಿತ್ಯನಾಥ್ ಕೇಂದ್ರದ ವರಿಷ್ಠರ ಕೆಂಗಣ್ಣಿಗೆ ಗುರಿಯಾಗಿದ್ದೇಕೆ? ಕೊರೋನಾ ಎಲೆಕ್ಷನ್ ನಿರ್ವಹಣೆಯಲ್ಲಿ ಎಡವಿದ್ರ ಯುಪಿ ಸಿಎಂ? ಇದುವೇ ಈ ಹೊತ್ತಿನ ಫೋಕಸ್ 18 ಯೋಗಿ ಆದಿ ಪುರಾಣ. ಬಿಜೆಪಿ ಫೈರ್ ಬ್ರ್ಯಾಂಡ್ ಲೀಡರ್ ಯೋಗಿ ಯೋಗ ತಲೆ ಕೆಳಗಾಯ್ತಾ? ಯುಪಿ ಸಿಎಂ ಕುರ್ಚಿಯಿಂದ ಯೋಗಿಯನ್ನ ಇಳಿಸಲು ಒಳತಂತ್ರ. ಆದಿ ಪುರಾಣ ಯೋಗ ರಹಸ್ಯ. ಫೈರ್ ಸ್ಟಾರ್ ಲೀಡರ್ ಫೇಲ್ ಆದ್ರ? ಯೋಗಿ ಆದಿತ್ಯನಾಥ್ ರಾಷ್ಟ್ರ ಕೇಸರಿ ಪಾಳೆಯದ ಫೈರ್ ಬ್ರ್ಯಾಂಡ್ ರಾಜಕಾರಣಿ. ಕಾವಿ ಧರಿಸಿಯೇ ಉತ್ತರ ಪ್ರದೇಶದ ಚುಕ್ಕಾಣಿ ಹಿಡಿದ ಅಧಿಪತಿ. ಗೂಂಡಾ ರಾಜ್ಯವನ್ನ ಯುಪಿಯನ್ನ ರಾಮರಾಜ್ಯ ಮಾಡುವ ಕನಸು ಹೊತ್ತ ಕೇಸರಿ ಕಲಿ. ಪಕ್ಕಾ ಹಿಂದುತ್ವವಾದಿ. ದೇವರ ಪೂಜೆಗೆ ನಿಂತರೆ ಅರ್ಚಕ, ಅಖಾಡಕ್ಕೆ ಇಳಿದ್ರೆ ಪಕ್ಕಾ ರಾಜಕಾರಣಿ. 2017ರ ಸಿಎಂ ರೇಸ್ನಲ್ಲಿಯೇ ಇರದ ಯೋಗಿ ಆದಿತ್ಯನಾಥ್ಗೆ ಈ ಸಿಎಂ ಗದ್ದುಗೆ ಒಲಿದಿದ್ದು ಅವರಿಗೆ ಬಯಸದೇ ಬಂದ ಭಾಗ್ಯವೇ ಸರಿ. ಆಗ ಯೋಗಿಯ ಕಾಲಡಿಗೆ ಯೋಗವೇ ಬಂದೇ ಬಿದ್ದಿತ್ತು. ಆದ್ರೆ ಈಗ ಅದೇ ಯೋಗಿಯ ಯೋಗವೇ ತಲೆ ಕೆಳಗಾದಂತಿದೆ. ಯೋಗಿ ಆದಿತ್ಯನಾಥ್ ಸಿಎಂ ಕುರ್ಚಿಗೆನೆ ದೊಡ್ಡ ಕಂಟಕ ಬಂದಿದೆ. ಉತ್ತರ ಕೈತಪ್ಪುವ ಭೀತಿಯಲ್ಲಿದ್ದಾರೆ ಯೋಗಿ ಆದಿತ್ಯನಾಥ್. ಎರಡು 2017ರಲ್ಲಿ ಯುಪಿಯಲ್ಲಿ ಕಮಲಪಾಳೆಯ ಗೆದ್ದು ಬೀಗಿದ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ಘಟಾನುಘಟಿಗಳಾದ ರಾಜನಾಥ್ ಸಿಂಗ್, ಮನೋಜ್ ಸಿನ್ಹಾ, ಉಮಾ ಭಾರತಿಯವರ ಹೆಸರು ಮುಂಚೂಣಿಯಲ್ಲಿ ಕೇಳಿಬಂದಿತ್ತು. ಆದರೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸಿಎಂ ಸ್ಥಾನವನ್ನು ಅಲಂಕರಿಸಿದ್ರು ಯೋಗಿ ಆದಿತ್ಯನಾಥ್. ಈ ಬೆಳವಣಿಗೆ ಕೇವಲ ಪ್ರತಿಪಕ್ಷಗಳನ್ನ ಮಾತ್ರವಲ್ಲ, ಸ್ವತಃ ಕಮಲಪಾಳೆಯದ ನಾಯಕರೇ ಹುಬ್ಬೇರಿಸುವಂತೆ ಮಾಡಿತ್ತು. ಆದರೆ ಈಗ ಇದೇ ಯೋಗಿ ಆದಿತ್ಯನಾಥ್ ಸಿಎಂ ಕುರ್ಚಿಯಿಂದ ಕೆಳಗಿಳಿತಾರೆ. ಯೋಗಿಗೆ ಮುಖ್ಯಮಂತ್ರಿ ಪಟ್ಟದಿಂದ ಕೊಡೋದಕ್ಕೆ ಒಳತಂತ್ರ ಏನಾದರೂ ನಡೆಯುತ್ತಿದೆಯಾ? ರಣತಂತ್ರ ಹೂಡಲಾಗಿದೆಯಾ ಅನ್ನೋ ಹಲವು ಪ್ರಶ್ನೆಗಳು ಹುಟ್ಕೊಂಡಿವೆ. ಒಂದು ಕಾಲದಲ್ಲಿ ಬಿಜೆಪಿ ಸ್ಟಾರ್ ಲೀಡರ್ ಆಗಿದ್ರು. ಆದ್ರೆ ಈಗ ಅದೇ ಯೋಗಿ ಆದಿತ್ಯನಾಥ್ಗೆ ಯುಪಿಯಲ್ಲೇ ಯಾರೂ ಕೇಳದೇ ಇರೋ ಪರಿಸ್ಥಿತಿ ಬಂದಿದೆಯಾ? ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಯೋಗಿ ಇನ್ನಿಲ್ಲದ ಕಸರತ್ತನ್ನ ನಡೆಸುತ್ತಿದ್ದಾರೆ. ಅಷ್ಟಕ್ಕೂ ಮುಂದಿನ ವರ್ಷವೇ ಯುಪಿಯಲ್ಲಿ ಚುನಾವಣೆ ಇರುವಾಗ ಈಗ ಯುಪಿ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಕಿಡಿ ಹೊತ್ತಿಕೊಂಡಿರೋದ್ಯಾಕೆ? 2022ರ ಸಿಎಂ ರೇಸ್ನಲ್ಲಿ ಯೋಗಿ ಹೆಸರೇ ಇಲ್ವಾ? ಇವೆಲ್ಲವನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಕೇಸರಿ ಪಾಳ್ಯದಲ್ಲಿ ಈಗ ಬರೀ ನಾಯಕತ್ವ ಸಂಘರ್ಷದ್ದೇ ಮಾತು. ಒಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಕಚ್ಚಾಟ ನಡೀತಿರುವಾಗಲೇ ಈಗ ಯುಪಿಯಲ್ಲೂ ಕೂಡ ಕುರ್ಚಿ ಕಚ್ಚಾಟ ಜೋರಾಗಿ ನಡೆಯುತ್ತಿದೆ. ರಾಜ್ಯದಲ್ಲಿ ಇಲ್ಲಿನ ಶಾಸಕರೇ ಬಿಎಸ್ವೈ ನಾಯಕತ್ವದ ವಿರುದ್ಧ ಸಿಡಿದೆದ್ದಿದ್ರೆ, ಅತ್ತ ಉತ್ತರ ಪ್ರದೇಶದಲ್ಲಿ ಯೋಗಿ ವಿರುದ್ಧ ದಿಲ್ಲಿ ವರಿಷ್ಠರೇ ನಿಗಿ ಕೆಂಡವಾಗಿದ್ದಾರೆ. ಕೇಂದ್ರ ನಾಯಕರು ಹಾಗೂ ಯೋಗಿ ನಡುವೆ ಶೀತಲ ಸಮರ ನಡೀತಾ ಇರೋದು ಈಗ ಜಗಜ್ಜಾಹೀರಾದಂತೆ ಆಗಿದೆ ಎಂದು ರಾಜಕೀಯ ವಿಶ್ಲೇಷಣೆಗಳು ಹೇಳುತ್ತವೆ. ಯೋಗಿ ಆದಿತ್ಯನಾಥ್ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾಗ ಉತ್ತಮ ಹೆಸರನ್ನ ಗಳಿಸಿದ್ರು. ಪಕ್ಕಾ ಹಾರ್ಡ್ ಕೋರ್ ಹಿಂದುತ್ವವಾದಿ. ಯುಪಿ ಸಿಎಂ ಆಗಿದ್ದೇ ಆಗಿದ್ದು ಲವ್ ಜಿಹಾದ್ಗೆ ಫುಲ್ ಸ್ಟಾಪ್ ಹಾಕಿದ್ರು. ಲವ್ ಜಿಹಾದ್ನಲ್ಲಿ ತೊಡಗುವವರನ್ನ ಯಮಪುರಿಗೆ ಕಳಿಸ್ತೀನಿ ಅಂತ ಖಡಕ್ ಸಂದೇಶ ರವಾನಿಸಿದ್ರು. ರಾಜ್ಯದಲ್ಲಿ ಲವ್ ಜಿಹಾದ್ ತಡೆಯೋದಕ್ಕಾಗಿ ಕಠಿಣ ಕಾನೂನು ಜಾರಿಗೆ ತಂದರು. ಹಾಗೆ ಬಹುಮುಖ್ಯವಾಗಿ ರಾಜ್ಯದಲ್ಲಿ ವಿರೋಧಗಳು ಕೇಳಿಬಂದರೂ ಗೋಹತ್ಯೆ ತಡೆ ಕಾಯ್ದೆಯನ್ನು ಜಾರಿಗೆ ತಂದರು. ರಾಜ್ಯದಲ್ಲಿದ್ದ ಗೋಹತ್ಯೆ ತಡೆ ಕಾಯ್ದೆ 1955 ಮತ್ತಷ್ಟು ಬಿಗಿ ಮಾಡಿತ್ತು. ಅದರ ಪ್ರಕಾರ ಗೋಹತ್ಯೆ ಮಾಡುವವರಿಗೆ ಗರಿಷ್ಠ 10 ವರ್ಷ ಜೈಲು ಶಿಕ್ಷೆ ಹಾಗೂ ದಂಡದ ಮೊತ್ತ 10,000ದಿಂದ 5 ಲಕ್ಷದವರೆಗೂ ಏರಿಕೆ ಮಾಡಿದ್ರು. ಅನಧಿಕೃತ ಕಸಾಯಿಖಾನೆಗಳಿಗೆ ಬೀಗ ಹಾಕಿಸುವಲ್ಲಿಯೂ ಯಶಸ್ವಿಯಾಗಿ ಪ್ರಾಣಿ ಪ್ರಿಯರ ಮನಗೆದ್ರು. ಹಾಗೆ ಆಂಟಿ ರೋಮಿಯೋ ಸ್ಕ್ವಾಡ್ ಅನ್ನು ಕೂಡ ನಿಯೋಜಿಸಿದ್ರು. ಹಾಗೆ ಇದರೊಂದಿಗೆ ಪ್ರತಿಭಟನೆ ನೆಪ ಮಾಡಿ ಯಾರೆಲ್ಲ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಮಾಡ್ತಾರೋ ಅಂತವರ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವ ಕಠಿಣ ನಿಯಮವನ್ನು ಜಾರಿಗೆ ತಂದ್ರು.
ಹಾಗೆ ಅನಾವಶ್ಯಕ ಸರ್ಕಾರಿ ರಜೆಗಳಿಗೂ ಕತ್ತರಿ ಹಾಕಿದ್ರು. ಹಾಗೆ 4.28 ಲಕ್ಷ ಕೋಟಿ ಮೊತ್ತದ 371 ಪ್ರಾಜೆಕ್ಟ್ಗಳನ್ನು ಯೋಗಿ ಸರ್ಕಾರ ತಮ್ಮ ಆಡಳಿತಾವಧಿಯಲ್ಲಿ ಪೂರ್ಣಗೊಳಿಸಿದೆ. ಇದರಿಂದ ಬರೋಬ್ಬರಿ 33 ಲಕ್ಷ ಜನರಿಗೆ ಉದ್ಯೋಗಾವಕಾಶ ದೊರಕಿದೆ. ಹೀಗೆ ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಇಷ್ಟೆಲ್ಲ ಯಶಸ್ವಿ ಕಾರ್ಯಕ್ರಮಗಳ ನಡುವೆಯೂ ಹಲವು ಬಾರಿ ಅವರೇ ತೆಗೆದುಕೊಂಡ ನಿರ್ಧಾರಗಳು ವಿವಾದಕ್ಕೂ ಎಡೆಮಾಡಿವೆ. ಹಲವು ನಗರಗಳ ಹೆಸರನ್ನ ಮರುನಾಮಕರಣ ಮಾಡಿದ್ದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಹಾಗೆ ತಾಜ್ ಮಹಲ್ ಅಲ್ಲ, ಅದು ಶಿವಾಲಯ ಅನ್ನೋ ಹೇಳಿಕೆ ಕೂಡ ಕೊಟ್ಟಿತ್ತು. ಯಶಸ್ವಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ರೂ ಯೋಗಿ ಆದಿತ್ಯನಾಥ್ ಅವರ ಕೆಲವೊಂದು ಏಕಪಕ್ಷೀಯ ನಿರ್ಧಾರಗಳು ಕಠೋರ ಹಿಂದುತ್ವ, ಕಠಿಣ ಕಾನೂನು ಅವರ ಬುಡಕ್ಕೆ ತಂದಿಟ್ಟಿದೆ. ಫೈರ್ ಬ್ರ್ಯಾಂಡ್ ಲೀಡರ್ ಅನ್ನಿಸಿಕೊಂಡಿದ್ದ ಯೋಗಿ ಆದಿತ್ಯನಾಥ್ಗೆ ಅವರ ಫೈರೇ ಉಲ್ಟಾ ಹೊಡೆದಂತೆ ಕಾಣುತ್ತಿದೆ. ಕೋವಿಡ್ ನಿರ್ವಹಣೆಯಲ್ಲಿ ಎಡವಿದ್ರ ಯೋಗಿ. ಬಹು ಪ್ರಮುಖವಾಗಿ ಕೋವಿಡ್ 2ನೇ ಅಲೆಯ ನಿರ್ವಹಣೆಯಲ್ಲಿ ಯೋಗಿ ಸರ್ಕಾರ ಎಡವಿದ್ದೇ ಕೇಂದ್ರ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದೆ. ಕೊರೋನಾ 2ನೇ ಅಲೆ ಪ್ರಹಾರಕ್ಕೆ ಉತ್ತರ ಪ್ರದೇಶ ಸಂಪೂರ್ಣ ತತ್ತರಿಸಿ ಹೋಗಿತ್ತು. ಯುಪಿ ಪರಿಸ್ಥಿತಿ ಹದಗೆಟ್ಟು ಹೋಗಿತ್ತು. ಕೊರೋನಾ ಸೋಂಕಿನ ಅಲೆ ನಿರ್ವಹಿಸಲು ಯೋಗಿ ಸರ್ಕಾರ ವಿಫಲವಾಗಿರುವುದು ದೊಡ್ಡ ಹೊಡೆತ. ಇದೇ ಯೋಗಿ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಂತಾಗಿದೆ. ಇಲ್ಲಿ ಆಕ್ಸಿಜನ್ ಕೊರತೆ, ರೋಗಿಗಳಿಗೆ ಬೆಡ್ ಸಮಸ್ಯೆ, ದೊಡ್ಡ ಮಟ್ಟದ ಸಾವು ನೋವುಗಳಾಗಿವೆ. ಬೇರೆ ರಾಜ್ಯಗಳಲ್ಲಿಯೂ ಇದೇ ರೀತಿ ಪರಿಸ್ಥಿತಿ ಇದ್ರೂ ಯೋಗಿ ಇದನ್ನ ಸೂಕ್ಷ್ಮವಾಗಿ ನಿರ್ವಹಿಸುವಲ್ಲಿ ಎಡವಿದ್ದಾರೆ. ಈ ಟೈಮ್ನಲ್ಲಿ ಗಂಗಾ ನದಿಯಲ್ಲಿ ಕೋವಿಡ್ ಸೋಂಕಿತರ ಸಾಲು ಸಾಲು ಹೆಣ ತೇಲಿ ಬರ್ತಾ ಇದ್ದಿದ್ದು ಹಾಗೂ ಇಡೀ ರಾಜ್ಯಾದ್ಯಂತ ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡ್ತಾ ಇರೋ ದೃಶ್ಯ ಯೋಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಎಲ್ಲೆಡೆ ಯೋಗಿ ಸರ್ಕಾರದ ಕೋವಿಡ್ ನಿರ್ವಹಣೆ ಬಗ್ಗೆ ಅಪಸ್ವರಗಳು ಕೇಳಿಬಂದಿತ್ತು. ಸರ್ಕಾರದ ವೈಫಲ್ಯವನ್ನ ಟೀಕಿಸಿದವರನ್ನ ದೇಶದ್ರೋಹ ಕಾನೂನಿನಡಿ ಬಂಧಿಸೋದಕ್ಕೂ ಆದೇಶಿಸಿತ್ತು. ಯೋಗಿಯ ಈ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿತ್ತು. ಪಂಚಾಯತ್ ಚುನಾವಣೆಯಲ್ಲಿ ಯೋಗಿ ಸರ್ಕಾರದ ವೈಫಲ್ಯ. ಇತ್ತೀಚೆಗೆ ಯುಪಿಯಲ್ಲಿ ನಡೆದ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೋಲು ಅನುಭವಿಸಿದ್ರು. ಇದನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿತ್ತು. ಹಿಂದುತ್ವದ ಹೋರಾಟ ಭೂಮಿಯಾಗಿರುವ ಅಯೋಧ್ಯೆಯಲ್ಲಿ ಜಿಲ್ಲಾ ಪಂಚಾಯತ್ನ 40 ಸ್ಥಾನಗಳಲ್ಲಿ 8 ಸ್ಥಾನಗಳಲ್ಲಿ ಮಾತ್ರ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಹಾಗೆ ಮೋದಿಯವರ ಲೋಕಸಭಾ ಕ್ಷೇತ್ರವಾಗಿರುವ ವಾರಣಾಸಿಯಲ್ಲೂ 40ರಲ್ಲಿ 8 ಸ್ಥಾನಗಳು ಮಾತ್ರ ಬಿಜೆಪಿಗೆ ಲಭ್ಯವಾಗಿವೆ. ಸ್ಥಳೀಯ ಸಂಸ್ಥೆಗಳ ಈ ಫಲಿತಾಂಶ ತಳಮಟ್ಟದ ಮತದಾರರ ಒಲವು ಯಾರ ಕಡೆ ಇದೆ ಅನ್ನೋದನ್ನ ತೋರಿಸುತ್ತೆ. ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಸ್ಥಳೀಯ ಮತದಾರರು ಯೋಗಿ ಸರ್ಕಾರವನ್ನ ಸಾರ ಸಗಟಾಗಿ ತಳ್ಳಿ ಹಾಕಿದ್ದಾರೆ ಅಂತ. ಯೋಗಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದು ವ್ಯಕ್ತವಾಗುತ್ತೆ. ಕೊರೋನಾ ನಿರ್ವಹಣೆ ವೈಫಲ್ಯವೂ ಈ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿದಿದೆ. ಹೀಗಾಗಿ ಮುಂದಿನ ಚುನಾವಣೆಯನ್ನ ಯೋಗಿಯ ಮುಖಂಡತ್ವ ಇಟ್ಕೊಂಡು ರಿಸ್ಕ್ ಎದುರಿಸೋದಕ್ಕೆ ಹೈಕಮಾಂಡ್ ಸಜ್ಜಾಗಿಲ್ಲ ಎನ್ನಲಾಗ್ತಿದೆ. ಯೋಗಿ ಸರ್ವಾಧಿಕಾರಿ ಧೋರಣೆಗೆ ಖಂಡನೆ. ಯೋಗಿ ಆಡಳಿತ ನಿರ್ವಹಣೆ ಬಗ್ಗೆ ಹಲವಾರು ಬಾರಿ ಬಿಜೆಪಿ ಮುಖಂಡರು ಕೇಂದ್ರ ನಾಯಕರಿಗೆ ದೂರು ಸಲ್ಲಿಸಿದ್ದಾರೆ. ಯೋಗಿ ಅಧಿಕಾರಿಗಳನ್ನೇ ನೆಚ್ಚಿಕೊಳ್ಳುತ್ತಾರೆ, ನಮ್ಮನ್ನ ಯಾವಾಗಲೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ, ನಮ್ಮ ಸಲಹೆಯನ್ನು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಸಂಪುಟದ ಸದಸ್ಯರೇ ಅಲವತ್ತುಕೊಂಡಿದ್ದಾರೆ. ಇತ್ತೀಚೆಗೆ ರಾಜ್ಯದ ಬಿಕ್ಕಟ್ಟನ್ನು ಬಗೆಹರಿಸಲು ಲಖನೌಗೆ ತೆರಳಿದ್ದ ಆರ್ಎಸ್ಎಸ್ ನಾಯಕರ ಮುಂದೆಯೂ ಉಳಿದ ನಾಯಕರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗ್ತಿದೆ. ಅತಿ ಪ್ರಚಾರವೇ ಯೋಗಿಗೆ ದುಬಾರಿ. ಯೋಗಿ ಆದಿತ್ಯನಾಥ್ ಪಕ್ಕಾ ಹಿಂದುತ್ವವಾದಿಯಾಗಿರೋದ್ರಿಂದ ಆರ್ಎಸ್ಎಸ್ ನಾಯಕರಿಗೆ ತುಂಬಾ ಫೇವರೇಟ್. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಯೋಗಿ ಆದಿತ್ಯನಾಥ್ ಅವರೇ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಇದೇ ಈಗ ರಾಷ್ಟ್ರ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ರಾಜ್ಯ ರಾಜಕಾರಣ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಒಂದು ಕೈ ನೋಡುವ ಮಹತ್ವಾಕಾಂಕ್ಷೆ ಯೋಗಿ ಅವರಲ್ಲಿ ಮೂಡಿದ್ದೇ ವರಿಷ್ಠರ ಕೋಪ ನೆತ್ತಿಗೇರಿಸಿದೆ. ಲಖನೌ, ದಿಲ್ಲಿಯಲ್ಲಿ ಅವರ ದೊಡ್ಡ ದೊಡ್ಡ ಕಟೌಟ್ಗಳು ಬಿಜೆಪಿ ಅಧ್ಯಕ್ಷರು ಸೇರಿದಂತೆ ಮುಂತಾದವರ ಕಣ್ಣು ಕುಕ್ಕುವಂತೆ ಮಾಡಿದೆ. ಇದರ ಜೊತೆಗೆ ಯೋಗಿ ಅವರ ಆಡಳಿತ ವೈಫಲ್ಯವೂ ಸೇರ್ಕೊಂಡಿದೆ. ಹೀಗಾಗಿ ರಾಜ್ಯ ಸಂಪುಟ ವಿಸ್ತರಣೆ ಹಾಗೂ ಮುಂದಿನ ಚುನಾವಣೆಯ ವ್ಯೂಹಗಳನ್ನು ಕೇಂದ್ರದ ವರಿಷ್ಠರು ಆರ್ಎಸ್ಎಸ್ ನಿರ್ಣಯಿಸುವಂತಾಗಿದೆ. (2022) ಯೋಗಿ ಸಿಎಂ ಅಭ್ಯರ್ಥಿ ಅಲ್ವಾ?
ಯಾವಾಗ ಯೋಗಿ ಆದಿತ್ಯನಾಥ್ ಅವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಹರಿದಾಡತೊಡಗಿತು, ಆಗ ಕಟ್ಟರ್ ಯೋಗಿ ಆದಿತ್ಯನಾಥ್ ಕಂಪಿಸತೊಡಗಿದ್ರು. ಯಾವುದಕ್ಕೂ ಜಗ್ಗದ ಬಗ್ಗದ ಯೋಗಿ ತಮ್ಮ ಕುರ್ಚಿಗೆ ಕಂಟಕ ಎದುರಾಗಿರೋ ಸುದ್ದಿ ಕೇಳಿ ಫುಲ್ ಶೇಕ್ ಆದ್ರು. ಮುಂದಿನ ವರ್ಷ 2022ರ ಚುನಾವಣೆಗೂ ತಾವೇ ಸಿಎಂ ಅಭ್ಯರ್ಥಿ ಎಂದು ಬೀಗುತ್ತಿದ್ದ ಯೋಗಿಗೆ ಇದೊಂದು ರೀತಿ ಶಾಕಿಂಗ್ ನ್ಯೂಸೇ. ಯೋಗಿ ಸಂಪುಟದ ಸಚಿವ ಸ್ವಾಮಿ ಪ್ರಸಾದ್ ಮೌರ್ಯ ಮಾತನಾಡಿ 2022ರ ಚುನಾವಣೆ ಬಳಿಕ ಯಾರು ಬೇಕಾದರೂ ಸಿಎಂ ಆಗಬಹುದು, ಎಲ್ಲ ಆಯ್ಕೆಗಳು ಮುಕ್ತವಾಗಿವೆ. ಯೋಗಿ ಆದಿತ್ಯನಾಥ್ ಅವರೇ ಮುಖ್ಯಮಂತ್ರಿ ಆಗ್ತಾರಾ, ಮುಂದೆ ಯಾರಾಗ್ತಾರೋ ಗೊತ್ತಿಲ್ಲ, ಬೇರೆ ಯಾರಾದರೂ ಕೂಡ ಸಿಎಂ ಅಭ್ಯರ್ಥಿ ಆಗಬಹುದು. ಇವೆಲ್ಲವನ್ನ ಶಾಸಕಾಂಗ ಪಕ್ಷ ಹಾಗೂ ವರಿಷ್ಠರು ನಿರ್ಣಯ ಕೈಗೊಳ್ಳುತ್ತಾರೆ ಅಂದರು. ಹೀಗಾಗಿ 2022ರಲ್ಲಿ ಬಿಜೆಪಿ ಸರ್ಕಾರವೇ ಗೆದ್ದು ಬಿಗಿದ್ರು ಯೋಗಿಗೆ ಸಿಎಂ ಆಗುವ ಯೋಗ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ವರಿಷ್ಠರು ಬಿಟ್ಟ ಆ 2 ಬ್ರಹ್ಮಾಸ್ತ್ರಗಳು ಈಗ ಯೋಗಿ ಬುಡವನ್ನೇ ಅಲ್ಲಾಡಿಸಿಬಿಟ್ಟಿದೆ. ಆ 2 ಹೊಸ ಮುಖಗಳು ಯೋಗಿಯ ಕುರ್ಚಿಗೆ ಕಂಟಕ ತಂದಿವೆಯಾ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಅದರಲ್ಲೂ ಆ ಒಬ್ಬ ವ್ಯಕ್ತಿಯ ನೇಮಕ ಮಾಡೋದೇ ಬೇಡ ಅಂತ ಕೇಂದ್ರದ ವಿರುದ್ಧವೇ ಮುಸುಕಿನ ಗುದ್ದಾಟಕ್ಕೆ ಇಳಿದಿದ್ರು ಯೋಗಿ. ಅದೇ ವ್ಯಕ್ತಿಯೇ ಯೋಗಿಯ ಯೋಗವನ್ನ ಕಿತ್ತುಕೊಳ್ತಾರಾ ಅನ್ನೋ ಪ್ರಶ್ನೆ ಈಗ ಎಲ್ಲೆಡೆ ಓಡಾಡುತ್ತಿದೆ. ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಳ್ಳೋದ್ರಲ್ಲಿ ಯೋಗಿ ಎತ್ತಿದ ಕೈ. ಯೋಗಿ ಅವರ ಈ ನಡೆಯೇ ಹೈಕಮಾಂಡ್ ಕೆಂಗಣಿಗೆ ಗುರಿಯಾಗಿದೆ. ಯೋಗಿಯನ್ನ ಕಟ್ಟಿಹಾಕಲು ಹೈಕಮಾಂಡ್ ಒಂದು ದಾಳ ಹೂಡಿದೆ. ಯೋಗಿಯ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ, ಸ್ಪೀಡ್ ಬ್ರೇಕರ್ ನಿಯೋಜಿಸೋದಕ್ಕೆ ದಿಲ್ಲಿ ವರಿಷ್ಠರು ಸಜ್ಜಾಗಿದ್ದಾರೆ. ಏನದು ಕೇಂದ್ರದ ನಾಯಕರ ಅಸ್ತ್ರ? ಆ ಮಾಸ್ಟರ್ ಸ್ಟ್ರೋಕ್ ಏನು? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಆದಿತ್ಯನಾಥ್ ಅವರ ಏಕಪಕ್ಷೀಯ ನಿರ್ಧಾರವನ್ನ ಅವರ ಶಾಸಕರು ಸಚಿವರೇ ಸಹಿಸಿಕೊಳ್ತಿಲ್ಲ. ಯೋಗಿಯ ಈ ನಿರ್ಧಾರ ಕೇಂದ್ರವನ್ನ ಕೂಡ ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಕೈ ಕಟ್ಟಿ ಹಾಕೋದಕ್ಕೆ ಹೈಕಮಾಂಡ್ ಮಾಸ್ಟರ್ ಸ್ಟ್ರೋಕ್ ಹೂಡಿದೆ. ಆ ಒಬ್ಬ ವ್ಯಕ್ತಿಯನ್ನ ಯುಪಿ ಅಖಾಡಕ್ಕೆ ಇಳಿಸಿದ್ದಾರೆ ದಿಲ್ಲಿ ವರಿಷ್ಠರು. ಯಾವುದಕ್ಕೂ ಜಗ್ಗದ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಈಗ ಆ ಒಂದು ಹೆಸರಿಗೆ ಭಯ ಪಡ್ತಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಕೇಂದ್ರ ಸರ್ಕಾರ ಹಾಗೂ ಯೋಗಿ ನಡುವಿನ ಮುಸುಕಿನ ಗುದ್ದಾಟಕ್ಕೆ, ಹಗ್ಗಜಗ್ಗಾಟಕ್ಕೆ ಪ್ರಮುಖ ಕಾರಣವೇ ಮತ್ತೊಂದು ಉಪಮುಖ್ಯಮಂತ್ರಿ ನೇಮಕ ಮಾಡುವ ಪ್ರಸ್ತಾಪ. ಈಗಾಗಲೇ ರಾಜ್ಯಕ್ಕೆ ದಿನೇಶ್ ಶರ್ಮಾ ಹಾಗೂ ಕೇಶವ್ ಪ್ರಸಾದ್ ಮೌರ್ಯ ಇಬ್ಬಿಬ್ಬರು ಡಿಸಿಎಂಗಳಿದ್ದಾರೆ. ಹೀಗಿರುವಾಗ ಮತ್ತೊಬ್ಬ ಉಪಮುಖ್ಯಮಂತ್ರಿ ಏಕೆ ಎಂಬುದು ಯೋಗಿಯ ಪ್ರಶ್ನೆ. ಇದು ಯೋಗಿ ಅವರಿಗೆ ಎಳ್ಳಷ್ಟು ಇಷ್ಟವಿರಲಿಲ್ಲ. ಅವರು ತಮ್ಮ ಅಸಮಾಧಾನವನ್ನ ನೇರವಾಗಿಯೇ ಹೊರಹಾಕಿದ್ರು. ತಮ್ಮ ಮೇಲೆ ನಿಗಾ ಇಡುವುದಕ್ಕಾಗಿಯೇ ಕೇಂದ್ರ ಸರ್ಕಾರ ಈ ಕ್ರಮಕ್ಕೆ ಮುಂದಾಗಿದೆ ಅನ್ನೋದು ಯೋಗಿ ಅಭಿಪ್ರಾಯವಾಗಿತ್ತು. ಅಷ್ಟಕ್ಕೂ ಯೋಗಿ ಆದಿತ್ಯನಾಥ್ ಭಯ ಪಡ್ತಿರೋದು ಯಾರಿಗೆ ಗೊತ್ತಾ? ಪ್ರಧಾನಿ ಮೋದಿ ಅವರ ಆಪ್ತ ಮಾಜಿ IAS ಅಧಿಕಾರಿ ಎಕೆ ಶರ್ಮಾ ಅವರಿಗೆ. ಇದೇ ಎಕೆ ಶರ್ಮಾ ಅವರನ್ನ ಡಿಸಿಎಂ ಆಗಿ ನೇಮಕ ಮಾಡುವ ಪ್ರಸ್ತಾಪ ದಿಲ್ಲಿ ವರಿಷ್ಠರ ಮುಂದಿತ್ತು. ಇದೇ ವಿಚಾರ ಯೋಗಿಯ ಕೋಪ ನೆತ್ತಿಗೇರುವಂತೆ ಮಾಡಿತ್ತು. ಇವರನ್ನ ಡಿಸಿಎಂ ಆಗಿ ನೇಮಕ ಮಾಡದೇ ಇದ್ರು ಉತ್ತರ ಪ್ರದೇಶದ ಬಿಜೆಪಿ ಉಪಾಧ್ಯಕ್ಷರನ್ನಾಗಿ ನೇಮಕಗೊಳಿಸಲಾಗಿದೆ. ಯುಪಿ ಬಿಜೆಪಿ ಉಪಾಧ್ಯಕ್ಷರಾಗಿ ಎಕೆ ಶರ್ಮಾ ನೇಮಕ. ಮೋದಿ ಅವರ ಅತ್ಯಾಪ್ತರಾಗಿರುವ ನಿವೃತ್ತ IAS ಅಧಿಕಾರಿ ಗುಜರಾತ್ ಕೇಡರ್ನ ಅಧಿಕಾರಿಯಾಗಿದ್ರು. ಮೋದಿ ಮೊದಲ ಬಾರಿಗೆ ಗುಜರಾತ್ ಸಿಎಂ ಆಗಿದ್ದಾಗಿನಿಂದಲೂ 2001ರಿಂದಲೂ ಅವರ ಜೊತೆಗೆ ಶರ್ಮಾ ಇದ್ದಾರೆ. ಕಳೆದ 5-6 ತಿಂಗಳಲ್ಲೇ ಅವರ ವರ್ಚಸ್ಸನ್ನ ಬೆಳೆಸುವ ಎಲ್ಲಾ ಪ್ರಯತ್ನಗಳು ಹೈಕಮಾಂಡ್ನಿಂದ ನಡೆದಿತ್ತು. ಉತ್ತರ ಪ್ರದೇಶದಲ್ಲಿ ಯೋಗಿಗೆ ಪರ್ಯಾಯವಾಗಿ ಶರ್ಮಾ ಅವರನ್ನ ಬೆಳೆಸಲು ಹೈಕಮಾಂಡ್ ಯತ್ನಿಸುತ್ತಿದೆ ಅನ್ನೋ ಊಹಾಪೋಹಗಳು ಸೃಷ್ಟಿಯಾಗಿದ್ವು. ಆದರೆ ಈಗ ಆ ಎಲ್ಲ ವದಂತಿಗೂ ರಾಷ್ಟ್ರ ನಾಯಕರು ತೆರೆ ಎಳೆದಿದ್ದಾರೆ. ಇದರೊಂದಿಗೆ ಶರ್ಮಾ ಯೋಗಿ ಸಂಪುಟ ಸೇರಲಿದ್ದಾರೆ ಅನ್ನೋ ಗಾಳಿ ಸುದ್ದಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಶರ್ಮಾ ಮೂಲತಃ ಉತ್ತರ ಪ್ರದೇಶದ ಮೌ ಜಿಲ್ಲೆಯವರು. 1988ನೇ ಬ್ಯಾಚ್ನ IAS ಅಧಿಕಾರಿ. 2001ರಿಂದ 2014ರವರೆಗೂ ಗುಜರಾತ್ ಮುಖ್ಯಮಂತ್ರಿ ಕಚೇರಿಯಲ್ಲಿ ಕೆಲಸ ಮಾಡಿದ್ದರು. ಕಳೆದ ವರ್ಷ ಸ್ವಯಂ ನಿವೃತ್ತಿ ಪಡೆಯುವುದಕ್ಕೂ ಮೊದಲು ಕೇಂದ್ರ ಸರ್ಕಾರದಲ್ಲೂ ಸೇವೆ ಸಲ್ಲಿಸಿದ್ದರು. ಈ ವರ್ಷ ಜನವರಿ 14ಕ್ಕೆ ಬಿಜೆಪಿ ಸೇರಿದ್ದ ಶರ್ಮಾ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಶರ್ಮಾ ಯೋಗಿ ಆದಿತ್ಯನಾಥ್ ಸಂಪುಟ ಸೇರದೇ ಇರಬಹುದು, ಆದರೆ ಉಪಾಧ್ಯಕ್ಷರನ್ನಾಗಿ ಅವರನ್ನ ಆಯ್ಕೆ ಮಾಡಿರೋ ಹಿಂದೆ ದೊಡ್ಡ ಲೆಕ್ಕಾಚಾರವೇ ಅಡಗಿದೆ. ಈ ಮೂಲಕ 2022ರ ಯುಪಿ ವಿಧಾನಸಭಾ ಚುನಾವಣೆಯ ತಯಾರಿಯ ಸೂಚನೆ ಕೊಟ್ಟಿದ್ದಾರೆ ದಿಲ್ಲಿ ವರಿಷ್ಠರು. ಅಷ್ಟೇ ಅಲ್ಲ, ಯೋಗಿ ಆದಿತ್ಯನಾಥ್ಗೂ ಪರೋಕ್ಷವಾಗಿ ಸಂದೇಶ ರವಾನಿಸಿದಂತೆ ಕಾಣುತ್ತಿದೆ. ಯೋಗಿಯನ್ನು ಕಂಟ್ರೋಲ್ ಮಾಡುವುದಕ್ಕೆ ಶರ್ಮಾ ಎಂಬ ದಾಳ ಉರುಳಿಸಿದೆಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಕೈಬಿಟ್ಟು ಕಮಲಪಾಳ್ಯಕ್ಕೆ ಜಿಗಿದ ಜತಿನ್ ಶರ್ಮಾ. ಹಾಗೆ ಮತ್ತೊಂದು ಕಡೆ ಕಾಂಗ್ರೆಸ್ ಪ್ರಭಾವಿ ಮುಖಂಡರಾಗಿದ್ದ ಜತಿನ್ ಶರ್ಮಾ ಕೈಪಾಳೆಯ ಬಿಟ್ಟು ಕಮಲಪಾಳ್ಯಕ್ಕೆ ಜಿಗಿದಿದ್ದಾರೆ. ಕಾಂಗ್ರೆಸ್ನಲ್ಲಿ ಸತತ 2 ಗೆಲುವಿನ ಬಳಿಕ ನಿರಂತರ 3 ಚುನಾವಣೆಗಳಲ್ಲಿ ಸೋಲು ಕಂಡರು. ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಜತಿನ್ ಮೂಲೆಗುಂಪಾದ್ರು. ಇದೇ ಕಾರಣದಿಂದಲೇ ಕಾಂಗ್ರೆಸ್ ಪಕ್ಷವನ್ನ ತೊರೆಯುವ ದೃಢ ನಿರ್ಧಾರ ಮಾಡಿ ಕಮಲಕ್ಕೆ ಜಂಪ್ ಆದ್ರು ಜತಿನ್. ಈಗ ಜತಿನ್ ಶರ್ಮಾ ಕಮಲಪಾಳ್ಯಕ್ಕೆ ಜಂಪ್ ಆಗಿರೋದು ಕೂಡ ಆನೆಬಲ ಬಂದಂತಾಗಿದೆ.
ಜಿತಿನ್ ಶರ್ಮಾ ಬ್ರಾಹ್ಮಣ ನಾಯಕ. ಕಾಂಗ್ರೆಸ್ನಲ್ಲೂ ಅವರು ಬ್ರಾಹ್ಮಣ ನಾಯಕ ಅಂತ ಗುರುತಿಸಿಕೊಳ್ಳುವ ತವಕದಲ್ಲಿದ್ರು. ಆದರೆ ಅದು ಸಾಧ್ಯ ಆಗಲಿಲ್ಲ. ಈಗ ಬಿಜೆಪಿಯಲ್ಲಿ ಜಿತಿನ್ ಶರ್ಮಾ ಬ್ರಾಹ್ಮಣ ನಾಯಕ ಅಂತಾನೆ ಬಿಂಬಿತವಾಗಲಿದ್ದಾರೆ. ಬ್ರಾಹ್ಮಣರ ಮತಗಳನ್ನು ಸೆಳೆಯಲು ಶರ್ಮಾ ಅವರನ್ನ ಬಿಜೆಪಿ ಟ್ರಂಪ್ ಕಾರ್ಡ್ ರೀತಿ ಬಳಸಿಕೊಳ್ಳಲಿದೆ. ಯೋಗಿ ಆದಿತ್ಯನಾಥ್ ಠಾಕೂರ್ ಸಮುದಾಯದವರು. ಇವರು ಸಿಎಂ ಆದ್ಮೇಲೆ ಯುಪಿಯಲ್ಲಿ ಬ್ರಾಹ್ಮಣರನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಹಿಂದುಳಿದ ವರ್ಗಗಳ ಕಡೆ ರಾಜ್ಯ ಬಿಜೆಪಿ ವಾಲಿದೆ ಅನ್ನೋ ಟೀಕೆ ವ್ಯಾಪಕವಾಗಿ ಹಬ್ಬಿದೆ. ಅದೇ ಕಾರಣಕ್ಕೆ ಜಿತಿನ್ ಅವರನ್ನ ಬಿಜೆಪಿ ಮುಖವಾಣಿಯಾಗಿ ಬಳಸಿಕೊಳ್ಳಲಿದೆ. ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆದ್ರೂ ಯೋಗಿಗೆ ಮಗ್ಗಲು ಮುಳ್ಳಾದ್ರೂ ಆಗಬಹುದು. ಆರ್ಎಸ್ಎಸ್ನಲ್ಲಿರುವ ಹಾರ್ಡ್ಕೋರ್ ಹಿಂದುತ್ವವಾದಿಗಳು ಯೋಗಿ ಅವರನ್ನ ತುಂಬಾ ಇಷ್ಟಪಡ್ತಾರೆ. ಅವರು ತೆಗೆದುಕೊಂಡಿರೋ ಕೆಲವೊಂದು ಕಠಿಣ ನಿರ್ಧಾರಗಳ ಮೂಲಕ ಯೋಗಿ ಆರ್ಎಸ್ಎಸ್ನ ಫೇವರೇಟ್ ಆಗಿದ್ದಾರೆ. ಹೀಗಾಗಿ ಯೋಗಿ ಅವರನ್ನ ಒಲಿಸಿಕೊಳ್ಳೋಕೆ ಉಳಿಸಿಕೊಳ್ಳೋಕೆ ಸಂಘಟನೆ ಪ್ಲಾನ್ ಮಾಡ್ತಾ ಇದೆ. ಏನದು ಆರ್ಎಸ್ಎಸ್ ನಾಯಕರ ಮೆಗಾ ಪ್ಲಾನ್? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಯೋಗಿ ಆದಿತ್ಯನಾಥ್ ಕಟ್ಟರ್ ಹಿಂದೂವಾದಿ. ಹೀಗಾಗಿ ಯೋಗಿ ಅಂದ್ರೆ ಆರ್ಎಸ್ಎಸ್ಗೆ ಎಲ್ಲಿಲ್ಲದ ಒಲವು. ಹಾಗಾಗಿ ಯೋಗಿ ಅವರನ್ನ ಬಿಟ್ಕೊಡೋದಕ್ಕೆ ಆರ್ಎಸ್ಎಸ್ ಸುತಾರಾಮ್ ಸಿದ್ಧವಿಲ್ಲ. ಅದಕ್ಕಾಗಿಯೇ ಆರ್ಎಸ್ಎಸ್ ನಾಯಕರು ಒಂದು ಫಾರ್ಮುಲಾ ಕಂಡುಹಿಡಿದಿದ್ದಾರೆ. ಹಾಗಾದ್ರೆ ಈ ಫಾರ್ಮುಲಾ ವರ್ಕೌಟ್ ಆಗುತ್ತಾ? ಯೋಗಿಯ ಭವಿಷ್ಯ ಏನು? ಇವೆಲ್ಲದರ ಬಗ್ಗೆ ಹೇಳ್ತೀವಿ ನೋಡಿ. ಯೋಗಿ ತಮ್ಮ ಕುರ್ಚಿ ಉಳಿಸಿಕೊಳ್ಳುವುದಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಭೇಟಿ ಮೇಲ್ನೋಟಕ್ಕೆ ಫಲಪ್ರದವಾಗಿದೆ ಅಂತ ಹೇಳಲಾಗುತ್ತೆ. ಕೇಂದ್ರ ಸರ್ಕಾರ ಹಾಗೂ ಯೋಗಿ ನಡುವಿನ ಮುನಿಸನ್ನ ತಿಳಿಗೊಳಿಸಲು ಆರ್ಎಸ್ಎಸ್ ನಾಯಕರು ಮಧ್ಯಪ್ರವೇಶಿಸಿದ್ರು. 2-3 ದಿನಗಳ ಕಾಲ ದಿಲ್ಲಿಯಲ್ಲಿ ಬಿಜೆಪಿ ವರಿಷ್ಠರು ಹಾಗೂ ಆರ್ಎಸ್ಎಸ್ನ ಮುಖ್ಯಸ್ಥರು ಗಹನವಾದ ಚರ್ಚೆ ನಡೆಸಿದ್ರು. ಹಿಂದುತ್ವ ಐಕಾನ್ ಎಂಬಂತೆ ಬಿಂಬಿಸಲಾಗಿರುವ ಯೋಗಿ ಅವರನ್ನ ಪೂರ್ತಿಯಾಗಿ ಬಿಟ್ಟುಕೊಡಲು ಆರ್ಎಸ್ಎಸ್ ಸಿದ್ಧವಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಯೋಗಿಯ ಮನವೊಲಿಸಲು ಆರ್ಎಸ್ಎಸ್ ನಾಯಕರು ಸಂಧಾನ ಸೂತ್ರ ಪಠಿಸುತ್ತಿದ್ದಾರೆ. ಯೋಗಿ ಆದಿತ್ಯನಾಥ್ ಸಂಘ ಪರಿವಾರದ ಫೇವರೇಟ್ ಆಗಿದ್ದಾರೆ. ಉಗ್ರ ಹಿಂದುತ್ವದ ಒಲವುಳ್ಳವರನ್ನ ಸೆಳೆಯುವ ಐಕಾನ್ ಆಗಿ ಯೋಗಿ ಅವರನ್ನ ನಿಯೋಜಿಸಲಾಗಿದೆ. ಹೀಗಾಗಿ ಬಿಜೆಪಿಯ ಒಂದು ವಲಯಕ್ಕೆ ಯೋಗಿ ಬೇಕೇ ಬೇಕು. ಯೋಗಿ ಅವರು ಅರವಿಂದ್ ಕುಮಾರ್ ಶರ್ಮಾ ಪ್ರಕರಣವನ್ನ ನಿರ್ವಹಿಸಿದ್ದರೆ ಅವರಿಗೆ ಈ ತೊಡಕು ಎದುರಾಗ್ತಾ ಇರಲಿಲ್ಲ ಅನ್ನೋ ಮಾತಿದೆ. ಈ ಹಿಂದೆ ಉತ್ತರ ಪ್ರದೇಶದ ಸಿಎಂ ಆಗಿದ್ದ ಕಲ್ಯಾಣ್ ಸಿಂಗ್ ಆಗಿನ ಪ್ರಧಾನಿ ವಾಜಪೇಯಿ ಅವರನ್ನ ಎದುರು ಹಾಕಿಕೊಂಡಿದ್ರು. ಇದರಿಂದಾಗಿ ಅವರ ರಾಜಕೀಯ ಭವಿಷ್ಯವೇ ಬಹುತೇಕ ಮುಗಿದು ಹೋಗಿತ್ತು. ಕಲ್ಯಾಣ್ ಸಿಂಗ್ ಆಗ ಯೋಗಿ ಅವರಿಗಿಂತಲೂ ಉಗ್ರ ಹಿಂದುತ್ವವಾದಿಯಾಗಿದ್ರು. ಆಗಿನ ಸನ್ನಿವೇಶವೇ ಬೇರೆ, ಈಗಿನ ರಾಜಕೀಯ ಸನ್ನಿವೇಶವೇ ಬೇರೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಈಗಲೂ ಸೇಫ್ ಅಂತ ಹೇಳೋಕ್ಕಾಗಲ್ಲ. ಯೋಗಿಯ ಯೋಗ ಈಗಲೂ ಅವರ ಕೈ ಹಿಡಿದಿದೆಯಾ ಅನ್ನೋದನ್ನ ಹೇಳೋಕ್ಕೂ ಆಗಲ್ಲ. ಅವರ ಫೈರ್ ಬ್ರ್ಯಾಂಡ್ ಸ್ವಭಾವವೇ ಅವರಿಗೆ ಮುಳುವಾದ್ರೂ ಅಚ್ಚರಿ ಇಲ್ಲ. 2022ಕ್ಕೂ ಯೋಗಿಯ ಸಿಎಂ ಅಭ್ಯರ್ಥಿ ಆಗಿರ್ತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಯೋಗಿ ಆದಿಪುರಾಣ ಗೊಂದಲದ ಗೂಡಾಗಿದೆ. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.